ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸೇರಿರ್ತಕ್ಕಂಥ ನಮ್ಮ ಗಂಜುಗುಂಟೆ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಬಾಳೆಗೌಂಡಹಳ್ಳಿ ಮತ್ತು ಅಕ್ಕಿಪಿಕ್ಕಿ ಕಾಲೋನಿಯ ಈ ಒಂದು ಎರಡೂ ಗ್ರಾಮದಲ್ಲಿ ಸುಮಾರು ಒಂದು 300ಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ಅವರು ಒಂದು ಜೀವನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಪ್ರತಿ ವರ್ಷ ಸುಮಾರು 10 ರಿಂದ 11 ತಿಂಗಳು ಇವತ್ತು ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಿಗೆ ಹೋಗಿ ಇವತ್ತು ಅವ್ರು ವ್ಯಾಪಾರ ಮಾಡಿ ವರ್ಷಕ್ಕೊಂದು ಬಾರಿ ಅವ್ರ ಗ್ರಾಮಕ್ಕೆ ಬಂದು ಇವತ್ತು ಜೀವನ ಮಾಡ್ತಾ ಇರ್ತಕ್ಕಂಥದ್ದು ನಾವು ಸುಮಾರು ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ. ನಾನು ಈ ಭಾಗದಲ್ಲಿ ಕೆಲವು ಶುಭ ಕಾರ್ಯಕ್ರಮಗಳಿಗೆ ಬಂದಂಥ ಸಂದರ್ಭದಲ್ಲಿ ಈ ಭಾಗದ ಮುಖಂಡರುಗಳು ಏನಿವತ್ತು ಅವರ ಒಂದು ಪರಿಸ್ಥಿತಿ ನಮ್ಮ ಗಮನಕ್ಕೆ ತಂದು, ಇವರು ಶುಭ ಕಾರ್ಯಗಳು ಎಲ್ಲಿ ನಗರದಲ್ಲಿ ಹೋಗಿ ಚೌಲ್ಟ್ರಿಗಳಲ್ಲಿ ಮಾಡಲ್ಲ, ಅವರು ಗ್ರಾಮಗಳಲ್ಲೇ ಇವತ್ತು ಪೆಂಡಾಲ್ ಹಾಕ್ಕೊಂಡು ಅವರು ಗ್ರಾಮದಲ್ಲೇ ಮಾಡ್ತಾ ಅವ್ರೆ. ಇವ್ರಿಗೇನಾದರೂ ಈ ಭಾಗದಲ್ಲಿ ಒಂದು ಸಮುದಾಯ ಭವನ ಕಟ್ಬೇಕಂತ ಈ ಮುಖಂಡರು ನಮ್ಮ ಗಮನಕ್ಕೆ ತಂದ ಮೇಲೆ 2025-26ನೇ ಸಾಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನ 25 ಕೋಟಿ ವಿರೋಧ ಪಕ್ಷದ ಶಾಸಕರು ಕೊಟ್ಟಂತ ಸಂದರ್ಭದಲ್ಲಿ ಆವತ್ತು ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗಮನ ತಂದು ಇವತ್ತು ನಮ್ಮ ಬಾಳೆಗೌಂಡಹಳ್ಳಿಗೆ 50 ಲಕ್ಷ ಮತ್ತು ಅಕ್ಕಿಪಿಕ್ಕಿ ಕಾಲೋನಿಗೆ 50 ಲಕ್ಷ ಅನುದಾನವನ್ನು ಕೊಟ್ಟಿದ್ರಿ. ಇವತ್ತು ನಾವು ಈ ಒಂದು ಭವನದ ಶಂಕುಸ್ಥಾಪನೆಗೆ ಬಂದ ಸಂದರ್ಭದಲ್ಲಿ ನಾವು ನೋಡಿದಾಗ ಇವತ್ತು ನಮ್ಮ ಜೈವರು ನಮ್ಮ ಗಮನಕ್ಕೆ ತಂದರು ಯಾವ ರೀತಿ ಇಲ್ಲಿ ನಾವು ಭವನಗಳನ್ನ ಕಟ್ಟಬೇಕಂತ. ನಾನು ಆ ಸಂದರ್ಭದಲ್ಲಿ ಗಮನಿಸಿ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದೀರಿ. ಏನಿವತ್ತು ಎರಡೂ ಗ್ರಾಮದಲ್ಲಿ ಪೂರ್ವ ಪಶ್ಚಿಮ 45 ಅಡಿ, ಉತ್ತರ ದಕ್ಷಿಣ 37 ಅಡಿಗೂ ನೀವು ಎಸ್ಟಿಮೇಟ್ ಮಾಡಿ ಹೆಚ್ಚುವರಿಯಾಗಿ ಇವತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೆಚ್ಚುವರಿ ಅನುದಾನವನ್ನು ತರಲಿಕ್ಕೆ ನೀವು ಒಂದು ಎಸ್ಟಿಮೇಟ್ ಮಾಡಿರಿ ಅಂತ ಅವ್ರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀರಿ. ಇವತ್ತು ಒಟ್ಟಾರೆ ಈ ಎರಡೂ ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ಇವತ್ತು ವಾಲ್ಮೀಕಿ ಭವನಗಳನ್ನು ಕಟ್ಟಿಸಿ ಈ ಒಂದು ತಕ್ಕಂಥ ಪ್ರತಿ ಕುಟುಂಬಕ್ಕೂ ಅನುಕೂಲ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಅದೇ ರೀತಿ ಇವತ್ತು ನಾವು ಬಾಳೆಗೌಂಡಹಳ್ಳಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಬಹಳಷ್ಟು ಜನ ಮಹಿಳೆಯರು ಮತ್ತು ನಮ್ಮ ಗ್ರಾಮದ ಹಿರಿಯರು ಕುಡಿಯೋ ನೀರಿನ ಸಮಸ್ಯೆಯನ್ನು ಮತ್ತು ರಸ್ತೆಯ ಸಮಸ್ಯೆಯನ್ನು ಇವತ್ತು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದಷ್ಟು ಬೇಗ ಕುಡಿಯೋ ನೀರು ಘಟಕ ಮತ್ತು ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಕೊಡ್ತಕ್ಕಂಥ ಪ್ರಾಮಾಣಿಕತೆಯಿಂದ ಮಾಡ್ತಿದ್ದೀವಿ ಸಂದರ್ಭದಲ್ಲಿ ಹೇಳ್ತಾರೆ. ಏನಿವತ್ತು ನಾನು ಶಾಸಕನಾಗಕ್ಕೆ ಮುಂಚೆ ಇವತ್ತು ನಮ್ಮ ಗಂಜುಗುಂಟೆ ಮುಖಾಂತರ ಚಿಲ್ಕಲ್ನರ್ಗೆ ಹೋಗ್ಬೇಕಾದ್ರೆ ಆ ರಸ್ತೆ ಸುಮಾರು 7 ಕಿಲೋಮೀಟರ್ ಬಹಳಷ್ಟು ಹೊತ್ತಿಗೆ ಬಂದಿದ ತಕ್ಷಣ ಆ ರಸ್ತೆಯನ್ನು ಮಾಡ್ಬೇಕಂತೇಳಿ ಇಲಾಖೆಯಲ್ಲಿ ಬಹಳಷ್ಟು ಅದನ್ನ ಗಮನ ಹರಿಸಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮತ್ತು ಆ ಕೆಲಸ ಮಾಡ್ತಂತ ಗುತ್ತಿಗೆದಾರನ ಗಮನ ತಂದು ಇವತ್ತು ಆ ರಸ್ತೆಯನ್ನ ಫಸ್ಟ್ ಪ್ರಿಫರೆನ್ಸ್ ನಾವು ಚಿಲ್ಕಲ್ನರ್ಗೆ ಹೋಗುವಂಥದ್ದು ಇವತ್ತು ಕೊರಲ್ಪತ್ತಿ ರಸ್ತೆ ಮಾಡ್ತಕ್ಕಂಥದ್ದು ನಾವು ಮಾಡಿದ್ದೀವಿ. ಏನಿವತ್ತು ಕ್ಷೇತ್ರದ ಸ್ವಾಭಿಮಾನ ಮತದಾರರಿಗೆ ಒಬ್ಬ ಸಾಮಾನ್ಯ ರೈತನ ಇವತ್ತು ಅಧಿಕಾರ ಕೊಟ್ಟಿದ್ದಾರೆ. ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಎಲ್ಲಾ ಗ್ರಾಮಗಳಲ್ಲೂ ಎಲ್ಲಾ ಪಂಚಾಯತಿಗಳಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕಂತ ನಾವು ಪ್ರಾಮಾಣಿಕತೆಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ನಾವು ಎಲ್ಲಾ ರೀತಿ ಅಭಿವೃದ್ಧಿ ನೋಡ್ಬೇಕಾದ್ರೆ ಸುಮಾರು 2,000 ಕೋಟಿ ಅನುದಾನ ಬೇಕು. ಈ ಒಂದು ಅನುದಾನ ಸಿಕ್ಕಿದಾಗ ಈ ಒಂದು ಕ್ಷೇತ್ರದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥದ್ದು. ಇವತ್ತು ನಾವು ರಣಸಮುದ್ರ ಕೆರೆಯಿಂದ ಶಿಡ್ಲಘಟ್ಟ ನಗರಕ್ಕೆ 12,800 ಮನೆಗೆ ಇವತ್ತು ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದೇ ರೀತಿ ಮುಂದೇನೂ ಸಹ ಇವತ್ತು ನಮ್ಮ ತಿಮ್ಸಂದ್ರ ಪಂಚಾಯತಿ ಗಡಿ ಭಾಗದಲ್ಲಿ ಇವತ್ತು 2 ಕೆರೆಗಳಿದ್ದಾವೆ. ಜೋಡಿ ಕೆರೆ ಸುಮಾರು 7,500 ಬೆಟ್ಟದ ಮೇಲೆ ಆ ನೀರು ಆ ಜೋಡಿ ಕೆರೆ ತುಂಬಿ ಇವತ್ತು ಆಂಧ್ರ ದೇಶಕ್ಕೆ ಹೋಗ್ತಾ ಇದೆ, ಆಂಧ್ರ ರಾಜ್ಯಕ್ಕೆ. ಅಲ್ಲಿ ಒಂದು ಅಣೆಕಟ್ಟೆ ಕಟ್ಟಿದಾಗ ನಾವು ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಕಾವೇರಿ ನೀರು ಕೊಡ್ತಕ್ಕಂಥದ್ದು. ಅದೇ ರೀತಿ ನಾವು ಸಹ ನಮ್ಮ ಕ್ಷೇತ್ರಕ್ಕೆ ನೀರು ಕೊಡ್ಬೋದು ಮತ್ತು ಪಕ್ಕದ ಕ್ಷೇತ್ರದ ಏನಿವತ್ತು ಚೇಳೂರು ಹೋಬಳಿ ಇದೆ ಅದಕ್ಕೂ ಕೊಡ್ಬೋದು. ಇವೆಲ್ಲ ಆಗ್ಬೇಕಾದ್ರೆ ನಮ್ಮ ಸರ್ಕಾರ ಬರಬೇಕು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಮ್ಮ ಕುಮಾರಣ್ಣವರಾಗ್ಬೋದು, ದೇವೇಗೌಡ ಸಾಹೇಬ್ರಾಗ್ಬೋದು, ಅವ್ರು ಯಾವುದೇ ಒಂದು ನಮ್ಮ ರಾಜ್ಯಕ್ಕೆ ನೀರಾವರಿ ಸಂಬಂಧಪಟ್ಟಂತೆ ಬೇಡಿಕೆ ಇಟ್ಟಾಗ ಅಲ್ಲಿ ನಮಗೆ
ಆ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ NDA ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಒಂದು ಶಾಶ್ವತವಾಗಿ ಉಳಿತಕ್ಕಂಥ ಅಭಿವೃದ್ಧಿ ಕೆಲಸ ಮಾಡ್ಬೇಕಂತ ನಮ್ಮ ಗಮನದಲ್ಲಿದೆ. ಮುಂದೆ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಗೆ ಆಶೀರ್ವಾದ ಮಾಡಿದರೆ ಈ ಕ್ಷೇತ್ರ 100% ಈ ಕ್ಷೇತ್ರಕ್ಕೆ ಒಳ್ಳೇದಾಗ್ತದೆ ಸಂದರ್ಭದಲ್ಲಿ ಹೇಳ್ತಾ